ಲೋಟ್ ಪಾರ್ಟ್ನರ್ಸ್ ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ಗೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ. ಪಾರ್ಟ್ನರ್ಸ್, ನಾನು ಇವತ್ತು ರಾಜರಾಜೇಶ್ವರಿ ನಗರದಲ್ಲಿ ಹೊಸದಾಗಿ ಶುರುವಾಗಿರುವಂತಹ ಮಡ್ರಾಸ್ ಕೆಫೆ ಹೋಟೆಲ್ ಬಂದಿದ್ದೀವಿ. ಬನ್ನಿ, ಹೋಟೆಲ್ ಮಾಲೀಕರ ಮೀಟ್ ಮಾಡಿ ಈ ಹೋಟೆಲ್ ವಿಶೇಷತೆ ಏನು, ಏನೇನ್ ಸಿಗುತ್ತೆ, ಮತ್ತೆ ಇವರು ಹೇಗೆ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡ್ ಬರೋಣ. ಸರ್ ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್ ಸರ್. ಸರ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್. ಸೊ ವೆಲ್ಕಮ್ ಟು ಮಡ್ರಾಸ್ ಕೆಫೆ. ಸರ್, ಏನಿದು ಮಡ್ರಾಸ್ ಕೆಫೆ? ಸೊ ಇದೊಂದು ಯೂನಿಕ್ ಎಸ್ಟೇಟ್ ಇದರಲ್ಲ, ಸೊ ಅದ್ರ ವಿಶೇಷತೆ ನಮ್ಮ ಪಾರ್ಟ್ನರ್ಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ವಿ ಆರ್ ಕಾಲ್ಡ್ ಆಸ್ ಎ ಮಡ್ರಾಸ್ ಪ್ರಾವಿನ್ಸಸ್ ಅಂತ ಕರಿತಾ ಇದ್ರು. 5 ಸ್ಟೇಟ್ ನ ರೆಪ್ರೆಸೆಂಟ್ ಮಾಡುತ್ತೆ, ಏಕತೆಗೆ ತೋರಿಸ್ಕೊಡುವಂತಹ ಏನಾದ್ರು ಸಿನಾನಿಮ್ಸ್ ಹೊಡೆದ್ರೆ ಮಡ್ರಾಸ್ ಕೆಫೆ ಅಂತ ನಾನ್ ಭಾವಿಸಿದ್ದೀನಿ. ಅನ್ವಿತ ಭಾವಿಸಬಾರ್ದು. ಒಬ್ಬ ಕನ್ನಡಿಗನಾಗಿ, ಒಬ್ಬ ಕರ್ನಾಟಕದ 5 ತಲೆಮಾರಿನ ಕರ್ನಾಟಕದನಾಗಿ ನಾನು ಆ ಟೇಸ್ಟ್ ಯಾವುದೇ ಸತ್ಯ, ಯಾವುದೇ ಟೇಸ್ಟ್ ಜಗತ್ತಿಗೆ ತೋರ್ಸಕ್ಕೆ ಹಿಂದೆ ಸರಿಬಾರದು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಮಡ್ರಾಸ್ ಕೆಫೆ ಅಂದ್ರೆ, ಮಡ್ರಾಸ್ ಅಂದ್ರೆ ಇಡ್ಲಿ ನೆನಪಾಗುತ್ತೆ, ದೋಸೆ ನೆನಪಾಗುತ್ತೆ, ಈ ಮಡ್ರಾಸ್ ಪೊಂಗಲ್ಲು ನೆನಪಾಗುತ್ತೆ. ಇವನ್ನೇ ಇಟ್ಕೊಂಡು ನಾನು ಮಡ್ರಾಸ್ ಅಂತ ಸಿಗ್ನೇಚರ್ ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ. ಇದನ್ನ ಅದಕ್ಕೂ ಮಡ್ರಾಸ್ಗೂ ನನ್ಗೆ ಯಾವುದೂ ಸಂಬಂಧ ಇಲ್ಲ. ಆದ್ರೆ ಈ ಟೇಸ್ಟ್ ನ ತೋರಿಸುವಂತ ಒಂದು ದೊಡ್ಡ ಸಣ್ಣ ಪ್ರಯತ್ನ, ಆ ಪ್ರಯತ್ನಕ್ಕೆ ನಾನು ಮಡ್ರಾಸ್ ಕೆಫೆ ಅಂತ ಹೆಸರಿಟ್ಟಿದ್ದೀನಿ. ಸೊ ಕನ್ನಡಿಗನಾಗಿ ನೀವು ಹೇಳ್ತಿದ್ದೇನೆಂದ್ರೆ ನಮ್ಮ ದಕ್ಷಿಣ ಭಾರತದ ಪ್ಯೂರ್ ಟೇಸ್ಟ್ ಟ್ರೈ ಮಾಡ್ತಿದ್ದೀರಾ? ಎಕ್ಸಾಕ್ಟ್ಲಿ ಸರ್. ಮೊದಲೇ ಹೇಳಿದಾಗೆ ಮಡ್ರಾಸ್, ನಾವು ಮದುವೆ ಕಾರ್ಯಕ್ರಮಗಳಲ್ಲೂ ಮಡ್ರಾಸ್ ರಸಮ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಟೇಸ್ಟಿಂಗ್ ಬಡ್ಸ್ ಮಡ್ರಾಸ್ ಅಂದ್ರೆ ಸೌತ್ ಭಾಗದವ್ರಿಗೆ ಆ ಟೇಸ್ಟ್ ಕನೆಕ್ಟ್ ಆಗಿರೋ ಕಾರಣಕ್ಕೆ ಮಡ್ರಾಸ್ ಕಾಫಿ ಅಂತ ಇಟ್ಕೊಂಡಿರುವಂತದ್ದು. ಪೊಂಗಲ್ ಸಿಗುತ್ತೆ, ಅಥೆಂಟಿಕೇಟ್ ಪೊಂಗಲ್ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಪ್ಯೂರ್ ಏನು ಫರ್ಮೆಂಟೆಡ್ ಇಡ್ಲಿ ಇವತ್ತು ಮಿಸ್ ಆಗಿದೆ, ಆ ಟೇಸ್ಟ್ ಮಿಸ್ ಆಗಿದೆ. ಆ ಫರ್ಮೆಂಟೆಡ್ ಇಡ್ಲಿನ ನಾವು ಕೊಡ್ತಾ ಇದ್ವಿ. ರೀತಿ ನಮ್ಮ ಅಜ್ಜಿ ಟೇಸ್ಟ್ ಇರ್ಬೋದು. ಅಜ್ಜಿ ಟೇಸ್ಟ್, ಎಕ್ಸಾಕ್ಟ್ಲಿ ಅಜ್ಜಿ ಟೇಸ್ಟ್ ಅಂತ. ಇವಾಗ ತುಂಬಾ ಜನ ಮಿಸ್ ಮಾಡ್ಕೊಂತಿದ್ದಾರೆ. ಸೂಪರ್. ಸರಿ ಸರ್, ಜಾಸ್ತಿ ನಿಂತ್ಕೊಂಡು ಮಾತಾಡ್ತೀನಿ. ನಿಮ್ಮ ಹೋಟೆಲ್ ಏನಿದೆ ಪರಿಚಯ ಮಾಡೋಣ ಸರ್. ಎಲ್ಲ ಮಾಡ್ತೀನಿ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದೆ. ನಿಮ್ಮ ಹೊಸ ಪ್ರಯತ್ನ ಯಶಸ್ವಿ ಆಗಲಿ. ಈ ಮದ್ರಾಸ್ ಕೆಫೆ ಅನ್ನೋದು ಬ್ರ್ಯಾಂಡು. ನಿಮಗೆ ಜನಕ್ಕೆ ಬ್ರ್ಯಾಂಡು ಮುಖ್ಯ, ಒಳಗಡೆ ಇರೋ ತಿಂಡಿನೂ ಮುಖ್ಯ. ರುಚಿ ಇದೆ, ಎಲ್ಲ ತಿಂದು ನೋಡಿದ್ರೆ ಬಹಳ ಚೆನ್ನಾಗಿದೆ. ಬನ್ನಿ, ಆರ್ ನಗರದ ಜನತೆಗೆ ಒಂದು ಸಿಹಿ ಸುದ್ದಿ. ನಿಮ್ಮ ಮನೆ ಬಾಗಿಲಿಗೆ ಒಂದು ಶುಚಿಯಾದ, ರುಚಿಯಾದ ಹೋಟೆಲ್ ಸಿಕ್ಕಿದೆ. ಆರಾಮಾಗಿ ಕುತ್ಕೊಂಡು ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಬೆಲೆ ಕೂಡ ತುಂಬಾ ಕಮ್ಮಿ ಇದೆ. ಫ್ಯಾಮಿಲಿ ಸಮೇತ ಬನ್ನಿ. ವೀಕೆಂಡೇ ಬರಬೇಕು ಅಂತಿಲ್ಲ, ದಿನ ಬರ್ಬೋದು. ಎಲ್ಲ ಅನುಕೂಲಗಳು ಈ ಹೋಟ್ಲಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ದಯವಿಟ್ಟು ಬನ್ನಿ. ನಮ್ದು ಆರ್ ನಗರ ಹೊಸದಾಗಿ ಓಪನ್ ಮಾಡಿದ್ದಾರೆ. ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ. ಸಾಂಬಾರು ಇದು ಎಲ್ಲ ಸೂಪರ್ ಅಲ್ಟಿಮೇಟ್ ಆಗಿದೆ. ಟೇಸ್ಟ್ ಸೂಪರ್ ಆಗಿದೆ. ನಾನು ಮೊದಲೇ ಹೇಳಿದಂಗೆ ಮಡ್ರಾಸ್ ಸಿಗ್ನೇಚರ್ ಟೀಯನ್ನು ಕೂಡ ಬಾಯ್ಲರ್ ಟೀನ ಬಳಸ್ತಾ ಇದೀವಿ. ಅಥೆಂಟಿಕೇಟ್ ಬಾಯ್ಲರ್ ಟೀನ ಟೇಸ್ಟ್ ಮಾಡಿ ಗ್ರಾಹಕರಿಗೆ ಟೇಸ್ಟ್ ಮಾಡ್ಲಿಕ್ಕೆ ಒಂದು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಇದೆ. We really like this concept, so we did not have this concept in Rajarajeshwari Nagar, especially Madras style. So we wanted to have this ambient. We have like
other styles of food, but this is very new and unique concept for Rajarajesh Nagar. And meantime, I can see that infrastructure is excellently built, and also I can see that booth and standing and sit outs are there, so it's very good. ಇದನ್ನೇ ಎಷ್ಟು ಬರುತ್ತೆ? ಫಸ್ಟ್ ಟೈಮ್ ಓಪನಿಂಗ್ ದಿನ ಮಡ್ರಾಸ್ ಕೆಫೆ ಓನರ್ ಜೊತೆನೇ ಇದ್ದೀನಿ. ಅದ್ಭುತ ಟೇಸ್ಟ್, ಬ್ಯೂಟಿಫುಲ್ ಆಗಿದೆ. ನಿಮ್ಮೆಲ್ರಿಗೂ ಕೂಡ ಬಹಳ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಎಂಜಾಯ್ ಇಟ್ ಓನ್ಲಿ ಆನ್ ದ ಮಡ್ರಾಸ್ ಕೆಫೆ. ಆಕ್ಚುಲಿ ಇದು ನಮ್ಮ ವೆಸ್ಟರ್ನ್ ಕಲ್ಚರ್ಸ್ ತುಂಬಾ ಆಗ್ತಾ ಇತ್ತು, ಪಿಜ್ಜಾಸು, ಬರ್ಗರ್ಸು, ಬಟ್ ಮೆಡ್ರಾಸ್ ಕ್ಯಾಫೆ ಹ್ಯಾಸ್ ಟ್ರೈ ಟು ರಿವೈವ್ ಅವರ್ ಓಲ್ಡ್ ಕಲ್ಚರ್, ಅವರ್ ಓನ್ ಫುಡ್, ಅಂಡ್ ವಾಟ್ ಎವರ್ ಅವರ್ ಗ್ರ್ಯಾಂಡ್ ಮದರ್ಸ್ ಯೂಸ್ ಟು ಮೇಕ್. So we should promote our culture. I hope our culture of food is promoted through Madras Cafe, and I wish all the best to Nagendra and his family that this cafe will really do very well by continuing our culture of food. ಪ್ಲೇಸ್ ತುಂಬ ಚೆನ್ನಾಗಿದೆ. ಈ ಪೊಂಗಲ್ಲು ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕ್ವಾಂಟಿಟಿ ವೈಸ್ ಆಲ್ಸೋ ಟೂ ಗುಡ್. ನನಗಂತೂ ತುಂಬಾ ಇಷ್ಟ ಆಯ್ತು. ಏನ್ ತಗೊಂಡಿದ್ದೀರಾ? ನಿಮ್ಗೆ ಏನ್ ಈ ಟೇಸ್ಟ್ ನಿಮ್ಗೆ ಏನ್ ಅನಿಸ್ತು? ಕೊಟ್ಟಿದ್ದು ಕೊಟ್ಟಿದ್ದಾರೆ, ತಗೊಂಡಿದ್ದೀನಿ. ಚಟ್ನಿ, ಸಾಂಬಾರು ಒಳ್ಳೆ ಕ್ವಾಲಿಟಿ ಇದೆ, ತುಂಬಾ ಕ್ವಾಲಿಟಿ ಇದೆ. ಕ್ವಾಲಿಟಿ ಬಗ್ಗೆ ಯಾವುದು ಇಶ್ಯೂಸೇ ಇಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಕ್ವಾಂಟಿಟಿ ವೈಸ್ ಆಲ್ಸೋ ಟೂ ಗುಡ್. ಕ್ವಾಂಟಿಟಿ ನೋಡಿದ್ರೆ ತುಂಬಾ, ಮತ್ತೆ ಯಾಕೆ ಮಗು ಕೂಡ ತಿನ್ಬೋದು, ಅಷ್ಟು ನೀಟಾಗಿ ಕುಕ್ ಮಾಡಿದ್ದಾರೆ. ಎಲ್ಲರೂ ಒಮ್ಮೆ ಬಂದು ಟ್ರೈ ಮಾಡಿ. ಈಗ ನನ್ನ ತುಂಬಾ ಇಂಟ್ರೆಸ್ಟ್ ಇರುವಂತ ಪೊಸಿಷನ್ ಬಂದಿದ್ದೀನಿ. ಏನಂದ್ರೆ ಟೇಸ್ಟ್ ಮಾಡೋದು. ಬನ್ನಿ, ಹೋಟ್ಲಲ್ಲಿ ಇವ್ರ ಹತ್ರ ಯಾವ ಮೆನು ಇದೆ, ಹೇಗೆ ಮಾಡಿದ್ದಾರೆ ತಿನ್ಕೊಂಡು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ತುಪ್ಪದ್ದು ಪೊಂಗಲ್ ತಿಂತಾಗಿದ್ದೀನಿ. ಹೇಗಿದೆ ಟೇಸ್ಟ್? ತುಂಬಾ ಚೆನ್ನಾಗಿದೆ. ಪ್ಯೂರ್ ಗೀ ಹಾಕಿ ಮಾಡಿದ್ದಾರೆ. ಏನು ಚೆನ್ನಾಗಿ ಅಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ. ನೀವು ತಗೊಳ್ಳಿ ಸರ್. ಟೇಸ್ಟ್ ಮಾಡಿದ್ರೆ ಹೇಗೆ ಅನಿಸ್ತು ಸರ್? ತುಂಬಾ ಚೆನ್ನಾಗಿದೆ. ನಾನು ನಿಜ ಹೇಳ್ತೀನಿ, ನಮ್ಮ ಅಜ್ಜಿ ಮಾಡ್ತಿದ್ದೆ ಈ ತರ 100% ನಮ್ಮ ಅಜ್ಜಿ ಮಾಡ್ತಿದ್ರು. ಯಾರು ಹೇಳಿಲ್ವಲ್ಲಪ್ಪ, ಇನ್ನೂ ನನ್ಗೆ ಈ ತರ ಅಜ್ಜಿ ಮಾಡ್ತಾ ಇದ್ರು ಅಂತ ಹೇಳಿಲ್ವಲ್ಲ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ನಾನು ಫೀಡ್ಬ್ಯಾಕ್ ತಗೊಂಡ್ರೆ ಇಬ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿದೆ. ಇಬ್ರು 28 ವರ್ಷದಿಂದ ಒಂದು ಈ ತರ ದೋಸೆ ತಿಂದಿದ್ವಿ ಅಂತ ಹೇಳಿದ್ರು. 28 ವರ್ಷದ ತಿಂದಿರೋ ಜ್ಞಾಪಕ ಇದೆ ಅಂದ್ರೆ ಅದು ಎಂತ ಸರ್, ನಾವು ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ, ಭಾರತದಲ್ಲಿ ಮೊದಲನೇ ಕಮರ್ಷಿಯಲ್ ಆಗಿ ಅಯೋನೈಸ್ಡ್ ವಾಟರ್ ನ ಯೂಸ್ ಮಾಡಕ್ಕೆ ನಾವು ಪ್ರಾರಂಭ ಮಾಡಿದೀವಿ ಗ್ರಾಹಕರು ಕೊಡ್ಲಿಕ್ಕೆ. ಇದ್ರದ್ದು ಬೆನಿಫಿಟ್ಸ್ ಏನಂತಂದ್ರೆ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಮಾಡುತ್ತೆ. ಮೊದಲು ನಾವು ಯಾವಾಗ ವಾಟರ್ನ ಶುದ್ಧವಾದಂತ ವಾಟರ್ ಕುಡಿಬೇಕು, ಕುಡಿದ ಕಾರಣಕ್ಕೆ ನಮ್ಗೆ ಆರೋಗ್ಯ ಕೆಡ್ತಾ ಇರೋದು. ಇದರಲ್ಲಿ ವಾಟರ್ನ ಮೆಜರ್ ಮಾಡೋದು pH ವ್ಯಾಲ್ಯೂಸ್ ಇಂದ ಮೆಜರ್ ಮಾಡ್ತಾರೆ. pH ವ್ಯಾಲ್ಯೂ ಎಷ್ಟಿರ್ಬೇಕು ಹೋಟ್ಲಲ್ಲಿ? ಯೂಶಲ್ ಆಗಿ 7 to 8 pH ವ್ಯಾಲ್ಯೂ ಇದ್ರೆ ಆರೋಗ್ಯ ಇರುತ್ತೆ. ಅಂದ್ರೆ ಹಿಂದೆ ತಾಮ್ರದ ಬೌಲ್ಸ್ ಗಳಲ್ಲಿ ನೀರು ಕುಡಿತಾ ಇದ್ರು, ಹಾಗಾಗಿ pH ವ್ಯಾಲ್ಯೂಸ್ ಕ್ಲೀನ್ ಆಗಿತ್ತು, ಆಂಟಿ ಆಕ್ಸಿಡೆಂಟ್ ಚೆನ್ನಾಗಿ ಬರ್ತಾ ಇತ್ತು. ಫಾರ್ ದಿ ಫಸ್ಟ್ ಟೈಮ್ ಇನ್ ಭಾರತದಲ್ಲಿ ಕಮರ್ಷಿಯಲ್ ಆಗಿ ದರ್ಶಿನಿ ಹೋಟೆಲ್ಗಳಲ್ಲಿ ನಾವು ಗ್ರಾಹಕರಿಗೆ ಒಂದು ಒಳ್ಳೆ ಅಯೋನೈಸ್ಡ್ ವಾಟರ್ ನ ಕೊಡ್ತಾ ಇದ್ದೀವಿ. ಸೊ ನೀವು ಹೇಳೋ ಪ್ರಕಾರ ಇಲ್ಲಿ ಬಂದ್ರೆ ಮಿನರಲ್ ವಾಟರ್ ತಗೊಳ್ಳೋದು ನೆಸೆಸರಿ ಇಲ್ಲ, ಬೇಡ. ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ರೆ ಬಹುಶಃ ಒಂದು 10 ರೂಪಾಯಿ ಮಿನರಲ್ ವಾಟರ್ಗೆ ಒಂದು 2 ರೂಪಾಯಿ ಸಿಕ್ಕಿದೆ ನಮ್ಗೆ. ಅದನ್ನು ಬಿಟ್ಟು ಗ್ರಾಹಕರಿಗೆ ಅತಿ ಶುದ್ಧವಾದಂತ ನೀರನ್ನ ಕೊಡ್ಲಿಕ್ಕೆ ನಮ್ಮಿಂದ ಏನ್ ಸಾಧ್ಯತೆ ಇದೆಯೋ ಅದನ್ನ ಮಾಡ್ತಾ ಇದ್ದೀವಿ. ನೋಡಿ, ನಿಮ್ಗೆ ಇಲ್ಲಿ ಈ ಹೋಟ್ಲಲ್ಲಿ ಅಡುಗೆಗೂ ಕೂಡ ನಿಮ್ಗೆ ಅಯೋನೈಸ್ಡ್ ವಾಟರ್ ಮಾಡಿ ಅಡುಗೆ ಮಾಡ್ತಾರೆ. ಜೊತೆಗೆ ಕುಡಿಗೂ ಕೂಡ ಇಲ್ಲಿ ನೀರು ತಗೋಬೇಕಂತ ನೆಸೆಸರಿ ಇಲ್ಲ. ಸೊ ಬೇಕಾಗಿರೋದು ತಗೋಬಹುದು. ಇಲ್ಲಿ ನಿಮ್ಗೆ ಈ ನೀರು ತುಂಬಾ ಹೆಲ್ದಿ ಅನ್ಸುತ್ತೆ.
ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದಾಗಿದ್ರೆ ನಾನು ಬಿಸ್ಲರಿ ವಾಟರ್ ಇಟ್ಕೊಂಡೆ, ಅಂದ್ರೆ ಮಿನಿ ಮಿನರಲ್ ವಾಟರ್ ಇಟ್ಕೊಂಡೆ ನಾನು ಮಾಡ್ಬೋದಾಗಿದೆ. 10 ರೂಪಾಯಿ ಕೊಟ್ಟಿರು, 2 ರೂಪಾಯಿ ಸಿಕ್ಕಿರೋದು ನನಗೆ. ಆದ್ರೆ ಗ್ರಾಹಕರಿಗೆ ಅತ್ಯುತ್ತಮವಾದಂತ ನೀರನ್ನ ಕೊಡಬೇಕು ಅನ್ನೋದೇ ನಮ್ಮ ಕಾಳಜಿ ಆಗಿದೆ. ಹೌದು ಸರ್, ಇಟ್ಕೊಂಡು ಎಲ್ಲವನ್ನೂ ಆಹಾರಕ್ಕೆ ಒತ್ತು ಕೊಟ್ಟಿದ್ದೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಅದನ್ನ 100% ಫೀಲ್ ಮಾಡ್ತಾ ಇದ್ದೀನಿ. ಸೊ ಊಟಕ್ಕಿಂತ ನೀವು ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ನಿಜ ಹೇಳ್ಬೋದು, ಊಟ ಸೂಪರ್ ಆಗಿದೆ, ಜೊತೆ ಊಟದ ನೀವು ತುಂಬಾ ಚೆನ್ನಾಗಿದೆ. ಅದಕ್ಕೆ ನಿಜ ಹೇಳ್ಬೋದು. ಎಲ್ಲರೂ ಅನ್ನದಾನ ಸುಖಿ ಭವ ಅಂತ ಹೇಳ್ತಾರೆ. ಅನ್ನಕ್ಕೆ ನಾವು ಕೊಡಬೇಕು, ಕೊಡ್ತಾ ಇದ್ದಾರೆ. ಆದರೆ ಭಗವಾನ್ ಬುದ್ಧರು ಜಗದೊಡೆಯ ಒಂದು ಮಾತು ಹೇಳ್ತಾರೆ, ಅನ್ನ ಅಂದ್ರೆ ಆಯುಸ್ಸು. ಆಯುಸ್ಸು ಕೊಟ್ಟಷ್ಟು ಪುಣ್ಯ ಬರುತ್ತೆ. 4 ದಿನದ ಆಯುಸ್ಸು ಕೊಡುವಂಥ ಶಕ್ತಿ ನಿಮಗೆ ಕೊಡಲಿ ಅನ್ನೋದನ್ನೇ ಬುದ್ಧ ಹೇಳುವಂಥ ಮಾತು. ಅದಕ್ಕೆ ಆಯುಸ್ಸನ್ನ ವೇಸ್ಟ್ ಮಾಡಬೇಡಿ. ಅನ್ನ ವೇಸ್ಟ್ ಮಾಡೋದು ಒಂದೇ, ಆಯುಸ್ಸನ್ನ ಕಲಿಸೋ ವೇಸ್ಟ್ ಆಗೋದು ಒಂದೇ ಅನ್ನೋದು ಆ ವ್ಯಾಖ್ಯಾನದಲ್ಲಿ ಬುದ್ಧರು ಹೇಳ್ತಾರೆ. ದೊಡ್ಡ ಮಾತು, ದಯವಿಟ್ಟು ಅನ್ನನ ವೇಸ್ಟ್ ಮಾಡಿ, ಆಯುಸ್ ವೇಸ್ಟ್ ಆದಂಗೆ ಆಗುತ್ತೆ ಅಂತ ಹೇಳ್ತಾ ನನ್ನ ಮಡ್ರಾಸ್ ಕಾಫಿಯಿಂದ ಸಣ್ಣ ಮಾತು. ಊಟ ತುಂಬ ಟೇಸ್ಟ್ ಆಗಿದೆ. ಚಟ್ನಿ ಅಂತ ಅದ್ಭುತ, ಒಳ್ಳೆ ಟೇಸ್ಟು. ನಾವಿಂಥ ಟೇಸ್ಟ್ ಮನೇಲಿ ನೋಡಿಲ್ಲ. ಮನೆಯಲ್ಲಿ ನಮ್ಮ ಹಳ್ಳಿಗೆ ಹೋದ್ರೂ ಇಂಥ ಟೇಸ್ಟ್ ಸಿಗಲ್ಲ, ಅಂಥ ಟೇಸ್ಟ್ ಇದೆ. ಮಸಾಲೆ ದೋಸೆ ಬರ್ತಾ ಇದೆ ಈಗ, ಅದು ತುಂಬ ಟೇಸ್ಟಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಬಟ್ ಎಲ್ಲ ಚೆನ್ನಾಗಿದೆ, ಎಲ್ಲ ಟೇಸ್ಟ್ ಚೆನ್ನಾಗಿದೆ. Hi, I'm Anusha Lakanna. So, ಇವತ್ತು ನಾವಿದ್ದೀವಿ ರಾಜರಾಜೇಶ್ವರಿ ನಗರಲ್ಲಿರುವಂತ the very very brand new restaurant called the Madras Cafe. So, Madras Cafe ನಲ್ಲಿ first time food taste ಮಾಡ್ತಾ ಇದೀವಿ, and also every day essential ತರ ಇಡ್ಲಿ ಅಂತೂ it was like next level. Chutney, sambar, it was good. So, ನನ್ನ favorite sweet actually. I'm nowhere into dieting, so ಕೇಸರಿ ಬಾತ್ ತಿಂತಾ ಇದೀನಿ. It's really nice. Regular ಕೇಸರಿ ಬಾತ್ ತರ ಇಲ್ಲ. It's a little different and it is very tasty. And also my personal favorite is tea. So usually ನಾವು ಮೆಡ್ರಾಸ್ ಅಥವಾ ಬೇರೆ ಕಡೆ ಎಲ್ಲ ಹೋದಾಗ ಟೀ, ಬಾಯ್ಲರ್ ಟೀ ಕುಡಿತಾ ಇರ್ತೀವಿ. ಬಟ್ ಇಲ್ಲಿ ನಮ್ಗೆ ಆ ತರ ಟೀ ಸಿಗೋದು ಕಷ್ಟ. ಬಟ್ ಐ ಥಿಂಕ್ ಲೈಕ್ ಇಟ್ ಇಸ್ ರಿಯಲಿ ನೈಸ್ ಟು ಹ್ಯಾವ್ ಅ ಟೀ ವಿತ್ ಬಾಯ್ಲರ್. ದಿಸ್ ಇಸ್ ಮೈ ಫೇವರೇಟ್ಸ್. ಥ್ಯಾಂಕ್ ಯು. ಪಾರ್ಟ್ನರ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೊಂತೀನಿ. ಹಾಗೇನಿದ್ರೆ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮರೆಯಲೇಬೇಡಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿ ಮಡ್ರಾಸ್ ಕಾಫಿಗೆ ಬಂದು ಟೇಸ್ಟ್ ಮಾಡಿ ಅಂತ ಮರೆಯಬೇಡಿ. ಬನ್ನಿ, ತುಂಬಾ ಚೆನ್ನಾಗಿದೆ.